ಜ್ಯೋತಿಷ್ಯ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ಜನವರಿ 8 ಬುಧವಾರ, ವಿಶೇಷ ದಿನ. ಈ ಒಂದು ದಿನದಿಂದ 6 ರಾಶಿ ಜನರಿಗೆ ಭಾರಿ ಅದೃಷ್ಟ ಮತ್ತು ದೇವರ ಅನುಗ್ರಹ ಮತ್ತು ಇವರಿಗೆ ಸಿಗ್ತಾ ಇದೆ. ಈ ರಾಶಿಯವರಿಗೆ ಇಂದಿನಿಂದ ರಾಜಯೋಗ ಮುಂದಿನ 15 ವರ್ಷಗಳ ತನಕ ಎಲ್ಲಿಲ್ಲದ ಮಹಾ ಅದೃಷ್ಟ ಆರಂಭವಾಗುತ್ತೆ. ಹಾಗಾದರೆ 6 ರಾಶಿಗಳಿಗೆ ಇಂದಿನಿಂದ ಯಾವೆಲ್ಲ ಅದೃಷ್ಟದ ಫಲಗಳು ಸಿಗುತ್ತೆ ಮತ್ತು ಯಾವೆಲ್ಲ ದಿನಗಳು ಶುರುವಾಗುತ್ತೆ ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೇವೆ. ಅದಕ್ಕೂ ಮೊದಲು ನೀವೇನಾದರೂ ಜ್ಯೋತಿಷ್ ಶಾಸ್ತ್ರ ಮತ್ತು ದೇವರನ್ನು ನಂಬೋದಾದರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರಿಂದ ನಿಮಗೆ ಯಾವ ರಾಶಿಗಳಿಗೆ ಏನೆಲ್ಲ ಅದೃಷ್ಟದ ಫಲಗಳು ಸಿಗುತ್ತೆ ಅಂತ ನೀವು ತಿಳ್ಕೊಳ್ಬಹುದು. ಸ್ನೇಹಿತರೆ, ಇಂದಿನಿಂದ ಈ ಒಂದು ವೃಷಭ ರಾಶಿಯವರಿಗೆ ವ್ಯಾಪಾರ ಮತ್ತು ವಿಷಯಗಳಲ್ಲಿ ಜನವರಿ 8 ವೃಷಭ ರಾಶಿಯವರಿಗೆ ಯಶಸ್ಸು ತಂದುಕೊಡುತ್ತೆ. ಶಿಕ್ಷಣ ಸ್ಪರ್ಧೆಯಲ್ಲಿ ಮಾಡಿದ ಪರಿಶ್ರಮ ಇವರಿಗೆ ಇಂದಿನಿಂದ ವಿನಾಯಕನ ಅನುಗ್ರಹದಿಂದ ಫಲಪ್ರದವಾಗುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳ ಶಿಕ್ಷಣದ ಬಗ್ಗೆ ನೀವು ಚಿಂತರಾಗಿರ್ತೀರಿ ಮತ್ತು ಆದರೆ ಚಿಂತಿಸಬೇಡಿ, ನಿಮ್ಮ ಮಕ್ಕಳ ಎಲ್ಲ ಸಮಸ್ಯೆಗಳು ಇಂದಿನಿಂದ ದೂರವಾಗುತ್ತೆ. ಮತ್ತು ಈ ವೃಷಭ ರಾಶಿಯವರು ಇಂದಿನಿಂದ ಯಾವುದೇ ಕೆಲಸಗಳನ್ನು ಮಾಡಿದರೂ ಕೂಡ ಅದರಲ್ಲಿ ಜಯ ಮತ್ತು ಯಶಸ್ಸನ್ನು ಕಾಣಲು ಸಾಧ್ಯವಾಗುತ್ತೆ. ನಿಮ್ಮ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ, ಸಂಬಂಧಗಳು ಗಟ್ಟಿಯಾಗುತ್ತೆ. ಇಂದಿನಿಂದ ನಿಮ್ಮ ಆರೋಗ್ಯದ ಬಗ್ಗೆ ಇಂದಿನಿಂದ ಸ್ವಲ್ಪ ನೀವು ಜಾಗರೂಕರಾಗಿರಬೇಕು. ಬೆಳಿಗ್ಗೆ ಅರಿಶಿಣ ಮತ್ತು ಅಕ್ಕಿ ಬೆರೆಸಿದ ನೀರನ್ನು ನೀವು ಸೂರ್ಯನಿಗೆ ಅರ್ಪಿಸಿದರೆ ನಿಮಗೆ ಹಸುವಿಗೆ ಆಹಾರ ನೀಡಿ ನಿಮಗೆ ದಿನನಿತ್ಯ ಒಂದು ತುಂಬ ಅದೃಷ್ಟವನ್ನು ಪಡೆಯಲು ಸಾಧ್ಯವಾಗುತ್ತೆ. ಈ ಒಂದು ವಿಶೇಷವಾದ ದಿನದಿಂದ ನಿಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ಬದಲಾವಣೆ ಆಗುತ್ತೆ. ಈ ರಾಶಿಯವರ ಜೀವನದಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ಉದ್ಯೋಗದಲ್ಲಿ ಸಾಕಷ್ಟು ಒಂದು ಬಡ್ತಿಯನ್ನು ಪಡ್ಕೊಳ್ತಾರೆ. ಮತ್ತು ನೀವೇನಾದರೂ ಹೂಡಿಕೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಈ ಒಂದು ವಿಶೇಷವಾದ ದಿನದಿಂದ ಹೂಡಿಕೆಯನ್ನು ಮಾಡಿ, ಇದರಿಂದ ನೀವು ತುಂಬಾನೇ ಒಳ್ಳೆಯ ಫಲಗಳನ್ನು ಪಡೆಯಬಹುದು. ಇನ್ನು ಎರಡನೇದಾಗಿ ಕಟಕ ರಾಶಿಯವರು, ಈ ರಾಶಿಯವರು ಜನವರಿ 8 ಇಂದಿನಿಂದ ನಿಮಗೆ ತುಂಬಾನೇ ಲಾಭದಾಯಕವಾಗಿರುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಬೇಕು. ನೀವು ಇತರರಿಂದ ಸಹಾಯ ಪಡೆಯುವಲ್ಲಿ ನೀವು ಯಶಸ್ಸನ್ನು ಪಡ್ಕೊಳ್ತೀರಿ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಕೂಡ ಬಲವಾಗಿರುತ್ತೆ. ನಿಮಗೆ ಸೃಜನಾತ್ಮಕ ಪ್ರಯತ್ನಗಳು ಫಲ ನೀಡುತ್ತೆ. ಇಂದು ನೀವು ಗಣೇಶನನ್ನು ಪೂಜಿಸಿ ಬೀದಿಯಲ್ಲಿರುವ ಪ್ರಾಣಿಗಳಿಗೆ ಆಹಾರವನ್ನು ನೀಡಿದರೆ ನಿಮಗೆ ಗಣೇಶ ಮಂತ್ರವನ್ನು ಪಠಿಸಿ ಆರಾಧನೆ ಮಾಡಿ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಸಮಸ್ಯೆಗಳೆಲ್ಲ ಕೂಡ ಇದರಿಂದ ನಿಮಗೆ ದೂರವಾಗುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕು. ಕೆಲಸದಲ್ಲಿ ನಿಮ್ಮ ತಂದೆ ತಾಯಿ ಅಥವಾ ಧಾರ್ಮಿಕ ಗುರುಗಳಿಂದ ನೀವು ಬೆಂಬಲವನ್ನು ಪಡ್ಕೊಳ್ತೀರಿ. ಕೌಟುಂಬಿಕ ಜೀವನ ಕೂಡ ಇಂದಿನಿಂದ ತುಂಬಾನೇ ಸುಖಮಯವಾಗಿರುತ್ತೆ. ನೀವು ಜೀವನೋಪಾಯ ಕ್ಷೇತ್ರದಲ್ಲಿ ಪ್ರಗತಿ ಕಂಡು ಬರುತ್ತೆ. ಬಹುನಿರೀಕ್ಷಿತ ಕೆಲಸ ಪೂರ್ಣಗೊಳ್ಳುತ್ತೆ. ಬೆಳಿಗ್ಗೆ ನೀವು ವಿನಾಯಕನ ಪೂಜೆಯನ್ನು ಮಾಡಿ ಜೀವನದ ಎಲ್ಲ ವಿಘ್ನಗಳು ದೂರವಾಗುತ್ತೆ. ಹಸಿದವರಿಗೆ ಅನ್ನವನ್ನು ನೀಡಿ, ಇದರಿಂದ ನಿಮಗೆ ಯಶಸ್ಸು ಪ್ರಾಪ್ತಿಯಾಗುತ್ತೆ. ಇನ್ನು ಮೂರನೇದಾಗಿ ಸಿಂಹರಾಶಿಯವರು ಇಂದಿನಿಂದ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ. ದಾಂಪತ್ಯ ಜೀವನ ತುಂಬಾ ಸುಖಮಯವಾಗಿರುತ್ತೆ. ಸಂಬಂಧಗಳಲ್ಲಿ ನಿಮಗೆ ನಿಕಟತೆ ಇರುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಇಂದಿನಿಂದ ಜಾಗರೂಕರಾಗಿರಬೇಕು. ಇನ್ನು ಯಾವುದೇ ಒಂದು ಕೆಲಸಗಳನ್ನು ಮಾಡಿದರೂ ಕೂಡ ನೀವು ಇಂದಿನಿಂದ ನಿಮ್ಮ ಮನೆ ದೇವರನ್ನು ನೆನೆದು ಆ ಒಂದು ಕೆಲಸವನ್ನು ಶುರು ಮಾಡಿದ್ದಾದರೆ ನಿಮ್ಮ ಜೀವನದಲ್ಲಿ ಭಾರಿ ಏಳಿಗೆಯನ್ನು ನೀವು ಕಾಣ್ತೀರಿ. ಇನ್ನು ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳಲ್ಲಿ ಯಶಸ್ಸಿನ ಸಂಪೂರ್ಣ ಅವಕಾಶವಿರುತ್ತೆ. ಬೆಳಿಗ್ಗೆ ಬೇಗ ಎದ್ದು ಮನೆ ದೇವರನ್ನು ಪೂಜೆ ಮಾಡಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ನೀವು ಸಲ್ಲಿಸಿ, ಇದರಿಂದ ನಿಮಗೆ ಒಂದು ಒಳ್ಳೆಯ ಒಂದು ಅದೃಷ್ಟ ಅನ್ನೋದು ಕುಲಾಯಿಸುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ದಿನದಿಂದ ನಿಮಗೆ ಮಿಶ್ರ ದಿನವಾಗಿರುತ್ತೆ. ಇವತ್ತು ಗೃಹ ಉಪಯೋಗಿ ವಸ್ತುಗಳ ಹೆಚ್ಚಳವಾಗುತ್ತೆ. ಹಣಕಾಸಿನ ವಿಷಯಗಳಲ್ಲಿ ಕೂಡ ಒಂದು ಅಪಾಯಗಳನ್ನು ತೆಗೆದುಕೊಳ್ಬೇಡಿ. ನೀವು ನಿಮ್ಮ ವಿರೋಧಿಗಳು ನಿಮ್ಮ ಮುಂದೆ ಸೋಲುವ ಸಮಯವಿದು. ಮಕ್ಕಳ ಬಗ್ಗೆ ಚಿಂತೆ ಕಾಡಲಿದೆ. ಇಂದಿನಿಂದ ಮಹಿಳಾ ಅಧಿಕಾರಿಯ ಬೆಂಬಲ ನಿಮಗೆ ಸಿಗಲಿದೆ ಅಂತಲೇ ಹೇಳ್ಬೋದು. ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಯೋಚನೆಯನ್ನು ಮಾಡಬೇಕು. ಇನ್ನು ವೃಶ್ಚಿಕ ರಾಶಿಯವರು ಇಂದಿನಿಂದ ಮಂಗಳಕರ ದಿನವಾಗಿರುತ್ತೆ. ಇವರಿಗೆ ನಿಮ್ಮ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸೋದ್ರಿಂದ ನೀವು ಇಂದಿನಿಂದ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ. ಹಣಕಾಸಿನ ವಿಚಾರಗಳಲ್ಲಿ ಕೂಡ ನೀವು ಜಯ ಮತ್ತು ಯಶಸ್ಸನ್ನು ಪಡೆಯಲಿದ್ದೀರಿ ಮತ್ತು ನೀವು ಜೀವನೋಪಾಯಕ್ಕಾಗಿ ಮಾಡಿದ ಶ್ರಮ ಸಾರ್ಥಕವಾಗುತ್ತೆ ಮತ್ತು ಸರ್ಕಾರದಿಂದ ಸಹಕಾರ ದೊರೆಯುತ್ತೆ. ಕೌಟುಂಬಿಕ ಜೀವನ ನಿಮಗೆ ಸುಖಮಯವಾಗಿರುತ್ತೆ. ಪ್ರಯಾಣದ ಪರಿಸ್ಥಿತಿಗಳು ಕೂಡ ಆಹ್ಲಾದಕರವಾಗಿರುತ್ತೆ. ಈ ಒಂದು ಬುಧವಾರ ನೀವು ವಿನಾಯಕನ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸಿ, ಇದರಿಂದ ನಿಮಗೆ ನಿಮ್ಮ ಮನೆಯಲ್ಲಿರುವಂತಹ ದೃಷ್ಟಿದೋಷ ಮತ್ತು ನಿಮ್ಮ ಕಷ್ಟಗಳೆಲ್ಲ ಕಳೆದು ಹೋಗುತ್ತೆ. ಇನ್ನು ಧನುರಾಶಿಯವರಿಗೆ ಜನವರಿ 8 ಇಂದಿನಿಂದ ಧನುರಾಶಿಯವರಿಗೆ ಮಿಶ್ರ ಫಲಿತಾಂಶವನ್ನು ತಂದುಕೊಡುವ ದಿನವಾಗಿರುತ್ತೆ. ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ. ನಿಮಗೆ ಸರ್ಕಾರದಿಂದ ಬೆಂಬಲ ಸಿಗುತ್ತೆ. ವ್ಯಾಪಾರ ಮತ್ತು ಯೋಜನೆಗಳು ಕಾರ್ಯರೂಪಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು. ಬುದ್ಧಿವಂತಿಕೆಯಿಂದ ಮಾಡಿದ ಕೆಲಸ ಪೂರ್ಣಗೊಳ್ಳುತ್ತೆ. ಕಪ್ಪು ನಾಯಿಗೆ ನೀವು ಅರಿಶಿಣ ಬೆರೆಸಿದ ಹಾಲನ್ನು ನೀಡಬೇಕು. ಆಳದ ಗಿಡವನ್ನು ನೆಟ್ಟು ಘೋಷಣೆ ಮಾಡಿ ಬಿಳಿ ವಸ್ತ್ರವನ್ನು ದಾನ ಮಾಡೋದ್ರಿಂದ ನಿಮ್ಮ ಪಾಪಗಳೆಲ್ಲ ದೂರವಾಗುತ್ತೆ. ಈ ರಾಶಿಯವರು ಇಂದಿನಿಂದ ನಿಮಗೆ ರಾಜಯೋಗ ಅನ್ನೋದು ಕೂಡಿ ಬರುತ್ತಾ ಇದೆ. ಗಣೇಶನ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಭಾರಿ ಏಳಿಗೆಯನ್ನು ನೀವು ಕಾಣಲು ಸಾಧ್ಯವಾಗುತ್ತೆ. ಇನ್ನು ಕುಂಭರಾಶಿಯವರು, ಈ ರಾಶಿಯವರ ಜೀವನದಲ್ಲಿ ಇಂದಿನಿಂದ ಈ ರಾಶಿಯವರಿಗೆ ಗಣೇಶನ ಸಂಪೂರ್ಣ ಅನುಗ್ರಹ ಮತ್ತು ಆಶೀರ್ವಾದ ಸಿಗ್ತಾ ಇದೆ. ಇದರಿಂದ ನಿಮ್ಮ ಜೀವನದಲ್ಲಿ ಸಂಗಾತಿ ನಡುವಿದ್ದಂತಹ ಭಿನ್ನಾಭಿಪ್ರಾಯಗಳು ಎಲ್ಲ ಕೂಡ ದೂರವಾಗುತ್ತೆ.
ಇನ್ನು ಮಕ್ಕಳ ವರ್ತನೆಯಿಂದ ನೀವು ಚಿಂತಿತರಾಗ್ತೀರಿ. ನಿಮ್ಮ ಮಾತನ್ನು ನೀವು ನಿಯಂತ್ರಿಸಬೇಕಾಗುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಯೋಚನೆಯನ್ನು ಮಾಡಬೇಕು. ದೈಹಿಕ ನೋವು ಬರುವ ಸಾಧ್ಯತೆ ಕೂಡ ಇರುತ್ತೆ. ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಿರಬಹುದು. ಪತಿ ಪತ್ನಿ ಬಾಂಧವ್ಯಕ್ಕೆ ಉತ್ತಮ ಸಮಯ ಆಗಿದ್ದು ಮಾತಿನ ಮೂಲಕ ಎಲ್ಲವೂ ಕೂಡ ಬಗೆಹರಿದು ಹೋಗುತ್ತೆ. ಗಾಯಗೊಂಡ ಪ್ರಾಣಿ ಪಕ್ಷಿಗಳಿಗೆ ಚಿಕಿತ್ಸೆಯನ್ನು ಕೊಡಿಸಿ ಆಹಾರ ನೀಡುವುದು ನಿಮಗೆ ತುಂಬಾ ಉತ್ತಮ ಫಲವನ್ನು ನೀಡುತ್ತೆ ಅಂತಲೇ ಹೇಳಬಹುದು. ಇನ್ನು ಈ ರಾಶಿಯವರು ಇಂದಿನಿಂದ ನಿಮಗೆ ಸಂಗಾತಿಯಿಂದ ಬೆಂಬಲ ಸಿಗುತ್ತೆ. ವ್ಯಾಪಾರ ಯೋಜನೆ ಕಾರ್ಯರೂಪಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು. ಪ್ರಯಾಣ ಅಥವಾ ದೇಶ ಪ್ರವಾಸದ ಸಾಧ್ಯತೆ ಇರುತ್ತೆ. ನೀರಿನಲ್ಲಿ ಚಿಟಿಕೆ ಅರಿಶಿನ ಸೇರಿಸಿ ಸ್ನಾನವನ್ನು ಮಾಡಿದರೆ ನಿಮಗೆ ಈ ದಿನ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬಹುದು. ಈ 6 ರಾಶಿ ಜನರು ಕೂಡ ಇಂದಿನಿಂದ ರಾಜಯೋಗವನ್ನು ಪಡ್ಕೊಳ್ತಾರೆ. ಮುಂದಿನ 15 ವರ್ಷಗಳು ಕೂಡ ಈ ರಾಶಿಯವರಿಗೆ ಯಾವುದೇ ಕಷ್ಟಗಳು ಕೂಡ ಬರುವುದಿಲ್ಲ. ವೀಕ್ಷಕರೇ, ನೋಡಿದ್ರಲ್ಲ, ಈ 6 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ನೀವು ಭಕ್ತಿಯಿಂದ ನಿಮ್ಮ ಮನೆ ದೇವರನ್ನು ನೆನೆದು ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ.